ಹಾಯ್ ಫ್ರೆಂಡ್ಸ್, ಇವತ್ತು ಹೆಸರು ಕಾಳು ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಏನಿಲ್ಲ ಮನೆಯಲ್ಲಿ ಅಂದರೆ ಮಾಡ್ಕೋಬೋದು. ನಾನು ಒಂದು ಬೌಲಿಂದ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಒಂದು 2ರಿಂದ 3 ವಿಷಲ್ ಉಡಿಸ್ಕೋಬೇಕು. ನೋಡಿ, ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಹಾಕೊಂಡು ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಅದು ಹಾಕೊಂಡು ನೋಡಿ 2-3 ವಿಷಲ್ ಉಡಿಸ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ. ಅದೊಂದು ಕಡಾಯಲ್ಲಿ ಇವಾಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿ ಮೆಣಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಒಂದು ಟೊಮೊಟೊ ಡ್ರೈ ಮಾಡ್ಕೋಬೇಕು. ಅದು ಫುಲ್ ಡ್ರೈ ಆದಮೇಲೆ ಅದರ ಜೊತೆಗೆ ಮೆಣಸಿನ ಪುಡಿ, ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು. ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಏನು ಇರಲ್ಲ ಮನೆಯಲ್ಲಿ, ಬೇಗ ಮಾಡಬೇಕು ಅಂದಾಗ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಒಂಚೂರು ಖಾರದ ಪುಡಿ ತುಂಬ ಹಾಕಬೇಡಿ. ಖಾರ ಇದ್ದರೆ ನಾರ್ಮಲಾಗಿ ಹಾಕ್ಕೊಳ್ಳಿ. ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ. ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಡ್ರೈ ಮಾಡ್ಕೊಳ್ಳಿ. ನೋಡಿ, ಡ್ರೈ ಆಗಿದೆ. ಇವಾಗ ಕೂದಿಸ್ಕೊಂಡಿರೋದು ಹೆಸರು ಕಾಳನ್ನು ಹಾಕೊಂಡು ಡ್ರೈ ಮಾಡ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಿದ್ಮೇಲೆ ಇದು ಚಪಾತಿಗೆ, ಪರೋಟಾಗೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಡ್ರೈ ಆಗಿದೆ ಫುಲ್ಲು. ಡ್ರೈ ಆಗಿ ನೋಡಿ ಟೇಸ್ಟ್ ಹೇಗೆ ಬರುತ್ತೆ. ಚೆನ್ನಾಗಿದೆ ಗಟ್ಟಿಯಾಗಿ ಚಪಾತಿ ಜೊತೆಗೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.